ಆಶಿಕಿ 2 ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಇದನ್ನು ಹಾಡಿದ್ರು. ಆಮೇಲೆ ಸಂಯೋಜನೆ ನೋಡಿ, ಇತ್ತೀಚಿನ ಹೊಸತನದ ಸಂಯೋಜನೆಗಳು ತಾಂತ್ರಿಕತೆಯನ್ನು ಬಳಸಿಕೊಂಡು ಎಷ್ಟು ಸೊಗಸಾಗಿ ಕಂಪೋಸ್ ಮಾಡ್ತಿದ್ದಾರೆ. ಸುಮಾರು 60 ಸಿನಿಮಾಗಳಿಗೆ ಈಗಾಗಲೇ ಹಾಡಿದ್ದೀರಿ. ನಿಮ್ಮ ತುಂಬಾ ಪಾಪ್ಯುಲರ್ ಸಾಂಗ್ ಅಂದ್ರೆ ನೀನಾದೆನ, ಅದರ ಫೀಮೇಲ್ ವರ್ಷನ್ ನೀವು ಹಾಡಿದ್ರಿ. ನಿಮ್ಗೆ ಅದಕ್ಕೆ ಅವಾರ್ಡ್ ಕೂಡ ಬಂತು. ಹೌದು, ಕನ್ನಡ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ಸ್ ಕೀಮಾ ಅವಾರ್ಡ್ ಅಂತ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ಬಂತು. ನಾ ಹಾಡಿರೋ ಎಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್. ನೀನಾದೆನ ತುಂಬಾ ಇಷ್ಟ ನನಗೆ. ಸೊ ಆ ಸಾಂಗಿಗೆ ಅವಾರ್ಡ್ ಬಂದಿದ್ದು ನನಗೆ ಐ ವಾಸ್ ಸೋ ಓವರ್ವೆಲ್ಮ್ಡ್. ಇತ್ತೀಚೆಗೆ ನೀವು ಜಯಮನ ಮಗದಲ್ಲೂ ಕೂಡ ಒಂದು ಹಾಡು ಹಾಡಿದ್ರಿ. ಹೌದು, ಅದರ ಅವಕಾಶ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ನೀವು ಅವಕಾಶ ಹೇಗೆ ಬಂತು? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಆಕ್ಚುಲಿ ನಾನು ಒಂದು ರಿಯಾಲಿಟಿ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅವಾಗ ದುನಿಯಾ ವಿಜಯ್ ಅವ್ರನ್ನ ಭೇಟಿ ಮಾಡಿದೆ. ನಾನು ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ. ಐ ಆಮ್ ನಾರ್ಮಲಿ ಲೈಕ್ ವೆರಿ ಎಕ್ಸೈಟೆಡ್. ಸೊ ಹೋದೆ, ಮಾತಾಡಿಸ್ದೆ. ಸರ್ ನಮಸ್ತೆ, ನಾನು ನಿಮ್ಮ ಭೀಮಾ ತೀರದಲ್ಲಿ ಸಿನಿಮಾದಲ್ಲಿ ಹಾಡು ಹಾಡಿದ್ದೀನಿ, ಮನಸ್ಸೇ ಒಂದು ಸಾರಿ ಸಾಂಗ್ ಅಂತ. ಅಯ್ಯೋ, ನೀವೇನಾ ಹಾಡಿರೋದು? ಮೈ ಗಾಡ್, ದಟ್ಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಥ್ಯಾಂಕ್ ಯು ಸರ್. ದೆನ್ ಇಮ್ಮಿಡಿಯೇಟ್ಲಿ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ನೀವು ಹಾಡ್ತಾ ಇದ್ದೀರಾ. ಐ ಸೆಡ್ ಓಕೆ. ಐ ಮೀನ್, ದೊಡ್ಡವರು ಎಲ್ಲಿ ಜ್ಞಾಪಕ ಇಟ್ಕೋತಾರೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಬಟ್ ಎಷ್ಟು ಅವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ, ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಬಂದಿರೋ ಜಯಮನ್ ಮಗ. ಫೋನ್ ಬಂತ ಅವ್ರದ್ದು. ನಾನು ಗೋವಾಲಿದ್ದೆ ಅವಾಗ. ಸೊ ಫೋನ್ ಮಾಡಿದ್ರು, ಈ ತರ ಅರ್ಜುನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ, ಇಲ್ಲಿ ಜಯಮನ್ ಮಗ ಟೈಟಲ್ ಸಾಂಗ್ ನೀವೇ ಹಾಡ್ಬೇಕು. ಐ ಸೆಡ್ ಖಂಡಿತ ಸರ್, ಹಾಡ್ತೀನಿ. ಅಂಡ್ ಫೈನಲಿ ರೆಕಾರ್ಡಿಂಗ್ ಶೆಡ್ಯೂಲ್ ಆಯ್ತು, ಹಾಡಾಯ್ತು. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ವಿತ್ ದ ಎಂಡ್ ಪ್ರಾಡಕ್ಟ್. ನನ್ನ ಸಿನಿಮಾ ಮುಹೂರ್ತಕ್ಕೂ ಕೂಡ ಇನ್ವೈಟ್ ಮಾಡಿದ್ರು. ಮಾಡಿ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ರು. ಅಂಡ್ ದೆನ್ ತುಂಬಾ ಚೆನ್ನಾಗಿ ಹಾಡಿದೀರಾ ಅಂತೆಲ್ಲ ಹೇಳಿದ್ರು. ನೀನಾದೆನ ಅದನ್ನ ಈಗ ಕೇಳೋಣ. ಒನ್ಸ್ ಅಗೇನ್ ಕಂಗ್ರಾಟ್ಸ್, ಒಂದು ಅವಾರ್ಡ್ ಕೂಡ ಈ ಹಾಡಿಗೆ ನಿಮಗೆ ಬಂದಿದೆ. ಧನ್ಯವಾದಗಳು. ಆಕ್ಚುಲಿ ನಾನು ಅಭಿಮನ್ ರಾಯ್ ಸರ್ಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ಚಿತ್ರದಲ್ಲಿ ಫೀಮೇಲ್ ಸಾಂಗ್ಸ್ ಯಾವ್ದು ಇಲ್ಲ. ಸೊ ಇದೊಂದೇ ಫೀಮೇಲ್ ವರ್ಷನ್ ಇರೋದು. ಅಂಡ್ ಆ ಸಾಂಗ್ ನನಗೆ ಕೊಟ್ಟಿರೋದಕ್ಕೆ ನಾನು ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಟು ಹಿಮ್. ಹೌದು, ಮುರಳಿ ಮೀಟ್ಸ್ ಮೀರಾ ಚಿತ್ರದ ಹಾಡು. ಬದ್ರಿ, ಅಭಿಮನ್ ರಾಯ್ ಕಂಪೋಸ್ ಮಾಡಿದ ಒಂದ್ ಸಾಂಗ್ ನೀವು ಹಾಡಿದ್ರಿ ರಾವಣ ಚಿತ್ರದಲ್ಲಿ. ನಿನ್ನ ಮನೆ ಹಾಡುಗಳನ್ನ ಹಾಡಿದ್ದೀನಿ ಅಭಿಮನ್ ರಾಯ್ಗೆ. ಬಟ್ ಇದು ನನ್ನ ಫೇವ್ರೆಟ್ ಸಾಂಗ್. ಫೈನ್, ಬದ್ರಿ, ಈ ಹಾಡು ಕೇಳೋಣ. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ, ನನ್ನ ಕೊನೆವರೆಗೂ ಮನದಲ್ಲಿ ನಾನು ಇರಬಹುದೇ, ವಿಶೇಷವಾಗಿದೆ ಬಡ
ಖುಷಿಯ ಈ ಮಿಡಿತ ನಿನ್ನ ನೋಡುತ್ತಾ ನಾ ಮುಖ ವಿಸ್ಮಿತ ಮೋಹಗೊಳ್ಳುತ್ತಾ ನಾ ಮುಖ ವಿಸ್ಮಿತ ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ ಭಾವಬುದ್ಧಿ ಹಂಚುವಾಗ ಜೀವಬೇಕು ನೀನು ಬಂದು ಹೋದರೆಲ್ಲ ಪ್ರೀತಿಯ ಕಾಡುವಂಥ ಈ ಮೋಹದ ಹಗಡ ಹೇಳಲೇಬೇಕಿ ಮೂಡಿ ಬಂದ ಈ ವಿವಿಧ ವೇದನೆಯ ಕಾಣಲೇಬೇಕಿ ಮಾತನಾಡುತ್ತ ನಾನು ಮೂಕ ವಿಸ್ಮಿತ. ಇವರಿಗೆ ಇಷ್ಟ ಆಗುವ ಅದರ ಜೊತೆಗೆ ಭಾರತ ಸಿನಿಮಾ ರಂಗದಲ್ಲಿ ಗುರುತರವಾದಂತಹ ಕೆಲವು ಹಾಡುಗಳ ಬಗ್ಗೆ ಹಾಡಿನೊಂದಿಗೆ ಮಾತು ಮುಂದುವರಿತೆ ಒಂದು ಬ್ರೇಕ್ ನಂತರ. ರೆಹಮಾನ್ ಅವ್ರಿಗೆ ಒಂದು ಅದ್ಭುತವಾದ ಒಂದು ವಿಶೇಷತೆ ಏನಂದ್ರೆ ಆ ವಾಯ್ಸ್ ಹುಡುಕಿ ವಿಭಿನ್ನವಾಗಿರೋ ವಾಯ್ಸಸ್ ಕೊಡ್ತಾರೆ. ಒಂದು ಎನ್ನೋಡು ಕಲ